ನಾವು ಮಾಡಿಸಿದ್ದು ಗಣಹೋಮ. ಸೊ ಹ್ಯಾಲೋ ಗುಡ್ ಮಾರ್ನಿಂಗ್ ಗಾಯ್ಸ್. ನಾನು ಯಾಕೆ ಇಷ್ಟು ಡೇಸ್ ವ್ಲಾಗ್ ಬಿಟ್ಟಿಲ್ಲ ಅಂದರೆ ನನ್ನ ವಾಯ್ಸ್ ಫುಲ್ ಹೋಗ್ಬಿಟ್ಟಿತ್ತು. ಇವತ್ತು ನಾವು ಮಾಡಿದ್ದು ಅನ್ನದಾನೆ. ಅದಕ್ಕಂತಾನೆ ನಮ್ಮ ಪಾತ್ರೆ ಎಲ್ಲ ಬೆಳಗ್ಗೆ ತಂದು ನಮ್ಮ ಹುಡುಗರೆಲ್ಲ ತರಕಾರಿ ಕಟ್ ಮಾಡಿದ್ರು. ಅದಾದಮೇಲೆ ನಾವು ಹೋಗಿದ್ದು ಊಟಕ್ಕೆ. RSS ಅವರು ಅನ್ನದಾನ ಮಾಡಿಸಿದ್ರು. ಅವ್ರ ಥರ ಅನ್ನದಾನ ಯಾರೂ ಮಾಡೋಕ್ಕಾಗಲ್ಲ ಗುರು. ಸಾವಿರಾರು ಜನ ಬಂದು ಊಟ ಮಾಡ್ತಾರೆ ಇಲ್ಲಿ. ಅಲ್ಲಿಂದ ಮತ್ತೆ ನಾವು ನಮ್ಮ ಗಣೇಶ ಹತ್ರ ಬಂದ್ವಿ. ಅಲ್ಲಿ ನೋಡ್ರೆ ನಮ್ಮ ಅಂಕಲ್ ಆಲ್ರೆಡಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದರು. ಆಮೇಲೆ DD ಬಾಯ್ಸ್ ಅವರು ಗಣೇಶ ವಿಸರ್ಜನೆ ಮಾಡ್ತಾಯಿದ್ರು. ಸಕ್ಕತ್ತಾಗಿ ಮಾಡಿದ್ರು. ನಮ್ಮ ಬಾಬುನ ಬ್ರೋ ಶೋಲ್ಡರ್ ಮೇಲೆ ಕುಣಿಸಿದ್ರೆ ಅಲ್ಲೂ ನಿದ್ದೆ ಮಾಡ್ತಾವನೆ. ಎಷ್ಟು ಸೋಂಬೇರಿ ನನ್ನ ಮಗ ಇರಬೇಕು ಅವನು. ಆಮೇಲೆ ಈವ್ನಿಂಗು ರೆಡಿಯಾಗಿ ಹೋಮ ಹತ್ರ ಹೋದೆ. ಸೊಂಟು ಕಟ್ಟಬೇಕಾಗಿರೋ ಪಂಚೆನ ಎದೆಗೆ ಕಟ್ಟಿ ಫುಲ್ ಮೇಲ್ ಮಾಡಿಬಿಟ್ಟಿದ್ರು. ನನಗಂತೂ ಆ ಪಂಚೆ ಕಂಫರ್ಟೇಬಲೇ ಇದ್ದಿಲ್ಲ. ಆಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ತುಂಬ ಜನ ನಮ್ಮ ಜೊತೆ ಕೂತಿದ್ರು. ಇಷ್ಟು ಜನ ಪೂಜೆಗೆ ಬರ್ತಾರಂತ ನಾವು ಅಂದ್ಕೊಂಡೇ ಇದ್ದಿಲ್ಲ. ಆಮೇಲೆ ಅನ್ನದಾನ ಸ್ಟಾರ್ಟ್ ಮಾಡಿದ್ವಿ. ಎಷ್ಟೋ ಜನ ಬಂದಿದ್ರು. ನಮಗಂತೂ ತುಂಬ ಖುಷಿ ಆಯಿತು. ಎಷ್ಟೋ ಜನ ಹೇಳಿದ್ರು ಊಟ ಕೂಡ ಮಸ್ತಾಗಿತ್ತು ಅಂತ. ಅದಾದಮೇಲೆ ನಾವು ಹುಡುಗರು ಎಲ್ಲ ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡಿದ್ವಿ. ಆ ಗಣೇಶ ಕೂಡ ಅಂದ್ಕೊಂಡಿರುತ್ತೆ ಇವಾಗ ತಾನೇ ಹೋಮ ಮಾಡಿಸಿದ್ರು, ಈ ನನ್ನ ಮಕ್ಕಳು ಚಿಕ್ನಿ ಚಮೇಲಿ ಡ್ಯಾನ್ಸ್ ಆಡ್ತವ್ರಂತ. ಆಮೇಲೆ ರೈಸ್ ಎಲ್ಲ ಉಳಿದಿತ್ತು. ಅದು ನಾವಲ್ಲೇ ರೋಡಲ್ಲೇ ಬರೋ ಜನರಿಗೆಲ್ಲ ಕೊಟ್ಟು ಲಾಸ್ಟಲ್ಲಿ ಪಾತ್ರೆ ತೊಳೆದು ಮನೆಗೆ ಬಂದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಕೀಪ್ ವಾಚಿಂಗ್ ಮೈ ಡೈರೀಸ್.